ಅವ್ನು ಹೆಂಗೆ ಓಡಾಡ್ತಾನೆ ನೋಡೋಣ ಅಂತ. ಈ ಹಣ ಬರೋಕ್ಕೆ ಸತ್ಯವಾಲು ಈ ದೊಡ್ಡವ್ರ ಸವಾಸ ಹೇಳ್ತೀನಿ, ಡ್ಯಾಶ್ ಮಾಡಿದ್ರು ಬೇಡಪ್ಪ ಅವ್ರದ್ದು ಸವಾಸ ಬೇಡ. ನಾವು ಉಣ್ತೀವಿ, ತಿಂತೀವಿ, ಪ್ರೋಗ್ರಾಮ್ ಮಾಡ್ತೀವಿ, ಆರಾಮಾಗಿ ನೆಮ್ಮದಿಗಿರ್ತೀವಿ. ನಿಮ್ಮ ಚೈನು ಗೋಲ್ಡ್ ಇದ್ದರೆ ನಿಮ್ಮ ಜೋಬೊಳಗೆ ಆರಾಮಾಗಿ ಇಟ್ಕೇಳ್ರಿ. ನಮಗೆ ಬೇಡ ನಿಮ್ಮ ಸವಾಸ ಬೇಡ. ನಾವು ಬೇಕಾದ್ರೆ ಮನೇಲಿದ್ದಾಗ ಅವೇ ಚಪ್ಪಲ್ ಹಾಕಿರ್ತೀವಿ, ಹೊರಗಡೆ ಹೋದಾಗ ಕ್ವಾಲಿಟಿ ಶೂ ಹಾಕೊಂಡೇ ಓಡಾಡ್ತೀವಿ, ಸಾಕು ನಮಗೆ. ಸೊ ಅಂದರೆ ಇದೆಲ್ಲ ಇನ್ಸಿಡೆಂಟ್ ಆದಮೇಲೆ ಅನಿಸಿದ್ದ ಅಥವಾ ನೋಡಬಾರ್ದಾರೆಲ್ಲ ನೋಡ್ಬಿಟ್ಟೆ ನಾನು. ಯಪ್ಪ ದೇವ್ರೆ ನೆನೆಸ್ಕೊಂಡ್ಬಿಟ್ರೆ ಎಲ್ಲ ಸವಾಸಲ್ಲ ಸರ್. ಏನು ಸಿಗಾಕೇಳಲಿ ಅಂತ ಕಾಯ್ತಾ ಇರ್ತಾರೆ ಕಲಾವಿದರು, ಸಿಗಾಕೇಳಲಿ ಅಂತ ಕಾಯ್ತಾ ಇರ್ತಾರೆ. ಸಿಗಾಕೊಂಡ್ರೆ ಈಗ ನಿಮಗೆ ಅವ್ರ ಪರಿಚಯ, ನಿಮಗೆ ಅವರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ, ನಿಮಗೆ ಅವ್ರು ಕಂಡ್ರೆ ಆಗಲ್ವಲ್ಲ. ನನ್ನ ಮುಂದೆ ಇಟ್ಕೊಂಡು ಅವ್ರು ಆಟ ಆಡ್ಸೋದು. ನಿಮಗೆ ಪಾಪ ಅವ್ರಿಗೇನು ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನ್ ಅವ್ರು ಅನ್ಕೊಂಡಿರ್ತಾರೆ ನಂಗೆ ಒಳ್ಳೇದು ಮಾಡ್ತಾವನೆ ಅಂತ. ನೀವು ಅವ್ರಿಗೆ ಒಳ್ಳೇದು ಮಾಡೋ ಇಂಟೆನ್ಷನ್ ಇರಲ್ಲ, ಅವ್ರು ನಮ್ಮ ಮುಂದೆ ಇಟ್ಕೊಂಡು ನನ್ನ ವೀಕ್ನೆಸ್ ಆಟ ಆಡ್ಸೋದು. ಈ ಥರ ಶೇಡ್ಗಳು ತೀರಿಸ್ಕೊಳ್ಳೋದು ಎಲ್ಲ ಮನಿ ಮೈಂಡೆಡ್ ಸೆಟ್. ಸವಾಸ ಅಲ್ಲ. ನಾವು ಆ ಶತ್ರುಗಳಲ್ಲಿ ಯಾರೋ ಹೇಳ್ತಾರಲ್ಲ, ಯಾರೋ ಅಪ್ಪ ಅಮ್ಮ ಜಗಳದ ಮಗು ಕೂಸು ಬಡವಾಯ್ತು, ನಮ್ಮಂತರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಅದಕ್ಕೆ ಸವಾಸ ಅಲ್ಲಪ್ಪ ನಮಗೆ. ನಮಗೆ ಇವರು ನಮ್ಮ ಮಿರಾಕಲ್ ಮಂಜಣ್ಣ ಅಂತ ಇದ್ದಾರೆ ಈ ಸೋಲೂರು ಹತ್ರ, ಅವರು ನಮಗೆ ಬಾಸ್ ಕಡೆಯಿಂದ ಚೆನ್ನಾಗಿ ಸಪೋರ್ಟ್ ಮಾಡಿದರು. ರಮೇಶ್ ಅಣ್ಣ ಅವ್ರು ಸಪೋರ್ಟ್ ಮಾಡಿದರು, ಉಮೇಶ್ ಬಣಕರ್ ಸರ್ ಸಪೋರ್ಟ್ ಮಾಡಿದರು, ವಸಿಷ್ಠ ಅಣ್ಣ ಸುಮಾರು ಜನ ಸಪೋರ್ಟ್ ಮಾಡಿದರು. ವಸಿಷ್ಠ ನಿಜ ಖುಷಿ ಆಯ್ತು ನನಗೆ. ಅವ್ರು ಒಂದೇ ಮಾತು ಹೇಳಿದ್ದು, ಮಡೆ ಆಗೋಯ್ತು, ಮುಂದಕ್ಕೆ ಬದಲಾಗು, ಈ ತಪ್ಪು ಮಾಡಿ ನಾನು ಕ್ಷಮಿಸಲ್ಲ ಇನ್ನು. ಸರಿ ಅಣ್ಣ, ನನಗೆ ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ, ನೋಡಿರಿ ಮುಂದಿನ ವರ್ಷದಿಂದ ಯಾವ ಮಟ್ಟಕ್ಕೆ ಬದಲಾಯ್ತೀನಿ ಅಂತ ಹೇಳಿದೆ ಎಲ್ಲರಿಗೂ. ಇದು ಕುಲದಲ್ಲಿ ಕೇಳೋದು ಒಳ್ಳೆ ಸಂಭಾವನೆ ಕೊಟ್ಟರೆ ಅದು ಸಂಭಾವನೆ ಪ್ರೊಡ್ಯೂಸರ್ ನಮ್ದು ಏನಿದೆ ಒಂದು 2-3 ವರ್ಷ ನಮ್ದು ಏನಿದೆ ಖರ್ಚು ವೆಚ್ಚಗಳು ನಮ್ಮ ಜೀವನದೆಲ್ಲ ಅವರೇ ನೋಡ್ಕೊಂಡ್ರು ಕೊಟ್ಟು. ಓಕೆ. ಬಟ್ ಹಿಂಗೆ ಬೇಜಾರೇನು ಚೆನ್ನಾಗಿ ಬೇಜಾರಾದರು. ಮತ್ತು ಅದಾದಮೇಲೆ ಸಂಪರ್ಕಕ್ಕೆ ಬಂದರು ಅವರು? ಸಂಪರ್ಕಕ್ಕೆ ಮಾತಾಡಿಸ್ತಾ ಇದ್ವಿ, ಸಿಕ್ಕಿಲ್ಲ. ಬಟ್ ನಾವು ಏನಾರು ಮಾಡಬೇಕಲ್ಲ ಸರ್. ಈ ಟೈಮಲ್ಲಿ ಯಾರು ಮಾತಾಡೋಕೆ ಹೋದ್ರೂ ಕೆಟ್ಟವನು ಅನ್ನೋಂಗೆ ಆಗುತ್ತೆ. ನಾವು ಏನಾರು ಒಂದು ಮಾಡಿ ಪ್ರೂವ್ ಆದಾಗಲೇ ತಾನೆ ಅವ್ರ ಹತ್ರ ಹೋಗೋಕ್ಕಾಗೋದು. ಹುಡುಗರು ಒಂದು ಬದಲಾದ ಅವ್ರಿಗೆ ಅನಿಸ್ಬೇಕು, ಅದಕ್ಕೆ ಒಂದು ಟೈಮ್ ತಗೊಳುತ್ತೆ. ನಾವು ಆತತ್ರವಾಗಿ ಎಲ್ಲ ಮಾಡೋಕೆ ಹೋದರೆ ಪ್ರೂವ್ ಮಾಡೋಕೆ ಓಡಾಡ್ತಾವೆ ನೆನ್ಸ್ಬಿಡುತ್ತೆ. ಈಗ ಮೊದಲು ಇದ್ದಂಥ ಭರವಸೆ ಇಲ್ವಾ ಅವ್ರಿಗೀಗ? ಅಂದರೆ ಮೊದಲು ನಿಮ್ಮನ್ನ ಯಾಕಂದ್ರೆ ತುಂಬ ಚೆನ್ನಾಗಿ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಅಂತ ತಮ್ಮನ ಥರ ಈಗಲೂ ಇದ್ದಾರೆ ಸರ್. ಆ ಥರದ್ದು ಏನು ಅವ್ರ ಹತ್ರ ವಿಷಯ ಅನ್ನೋದು ಸತ್ಯವಾಗ್ಲೂ ವಿಷಯ ಇಲ್ಲ. ಅವ್ರ ಮನಸ್ಥಿತಿ ನಂಗೆ ಗೊತ್ತು. ಬಟ್ ಏನಂದರೆ ತುಂಬ ಅವರಿಗೆ ದುಡ್ಡು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಅವರು ರಿಕವರಿ ಮಾಡ್ತೀನಿ ಅನ್ನೋ ಟ್ಯಾಲೆಂಟ್ ಇದೆ. ಆದರೆ ಮರ್ಯಾದೆ ಅನ್ನೋದನ್ನ ತುಂಬ ಯೋಚನೆ ಮಾಡ್ತಾರೆ ಅವರು. ತುಂಬ ಭಾಳ ಒಳ್ಳೆ ಪ್ರೊಡ್ಯೂಸರ್ ಅವರು, ಅಂತಾರೆ ಅವರು. ಬಟ್ ನೋಡೋಣ, ಏನೋ ನಮ್ಮ ಆಂಜನೇಯ ನಂಬ್ಕೊಂಡಿದ್ದೀವಿ, ಅದು ನೋಡೋಣ. ಭಗವಂತ ಯಾವುದೋ ಒಂದು ಒಳ್ಳೇದು ಮಾಡ್ತಾನೆ. ಆಮೇಲೆ ಯಾರು ಏನೇ ಕೆಟ್ಟದ್ದು ಮಾಡಿದ್ರು ಯಾರಿಗೂ ಬೈಬಾರ್ದು. ಅವರೆಲ್ಲ ನಮಗೆ ಬುದ್ಧಿ ಕಲ್ಸಕ್ಕೆ ಮಾಡಿರ್ತಾರೆ. ಈಗ ಅವ್ರು ಹಂಗೆಲ್ಲ ಮಾಡಲಿಲ್ಲ ಅಂದರೆ ನಾನು ಇನ್ನೂ ಏನೇನು ಮಾಡ್ತಿದ್ದೇ ಗೊತ್ತಿಲ್ಲ. ಅವ್ರು ಹಂಗೆಲ್ಲ ಮಾಡೋತಿ ಹುಷಾರಾಗಿ ಒಂದು ಬದುಕು ಕಟ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ನಾವು ಸಿಕ್ಕಿದ ಕಡೆ ನಾನು ಏನೋ ಮಾತಾಡ್ಕೊಂಡು ಹೊಂಟು ಬಿಡ್ತಿದ್ದೆ. ಲೂಸ್ ಟಾಕ್ ಎಲ್ಲರಿಗೂ ಒಳ್ಳೇದಾಗಲಿ, ನಾವು ಚೆನ್ನಾಗಿರೋಣ, ಎಲ್ಲರೂ ಚೆನ್ನಾಗಿರೋಣ ಅಷ್ಟೇ. ಸೊ ಲೂಸ್ ಟಾಕ್ ಅಂತ ವಿಚಾರಕ್ಕೆ ಬಂದಾಗ ಒಂದು ಅದೇ ಈಗ ಇವು ಡಿ ಬಾಸ್ ಫ್ಯಾನ್ಸ್ ಎಲ್ಲ ನಿಮ್ಗೇನು ಅಷ್ಟೊಂದು ಈಗ ಅವರು ಫ್ಯಾನ್ಸ್ ಹೆಂಗೆ ಅಂದರೆ ಅವ್ರ ಬಾಸ್ ಬಗ್ಗೆ ಯಾರೇ ಮಾತಾಡೋದು ಸುಮ್ಮನಿರೋದಿಲ್ಲ. ಬಟ್ ನಿಮ್ಮನ್ನು ಅಷ್ಟೊಂದೇನು ಟಾರ್ಗೆಟ್ ಮಾಡಲಿಲ್ಲ ಅವರು? ಯಾವತ್ತೂ ಫೋನ್ ಮಾಡಿ ಏನೂ ಮಾತಾಡಿದ್ರು, ಯಾರು ಫೋನ್ ಮಾಡಿದ್ರು. ಓಕೆ. ಕೆಲವರು ಮೇಯ್ನ್ ಹತ್ರ ಎಲ್ಲರೂ ಫೋನ್ ಮಾಡಿದರು. ಅವರೆಲ್ಲ ಧೈರ್ಯ ಹೇಳಿದರು. ಮಾಮೂಲಿ ಕುಗ್ಬೇಡಿ ಕಣ್ರಿ, ಅದೆಲ್ಲ ಮಾಮೂಲಿ ಕಾಮನ್. ಈಗ ನಮ್ಮ ಭಾಷೆ ಕೆಲವರೆಲ್ಲ ಎಂತೆಂಥ ನನ್ನ ಮಕ್ಕಳೆಲ್ಲ ಏನೇನೋ ಮಾಡಿರ್ತಾರೆ. ಅದೆಲ್ಲ ಕಾಮನ್, ಬಿಡ್ರಿ. ಆಮೇಲೆ ಹುಷಾರಾಗಿರ್ರಿ, ನೀವಾಗತ್ತೆ ಸುಮ್ಮನೆ ಬೇರೆ ಬಿಡ್ತಿರ್ಲಿಲ್ಲ. ನೀವೆಲ್ಲ ಸ್ವಲ್ಪ ಹಳ್ಳಿಯಿಂದ ಬಂದವರು, ಬದಲಾಗ್ತೀರಾ, ನಾವು ಉದ್ದೇಶಕ್ಕೆ ಅವಕಾಶ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರು. ಆಯಿತು ಬಿಡಿ ಸರ್, ಖಂಡಿತ ಅಂತ ಹೇಳಿದ್ರು. ಖುಷಿ ಆಯಿತು. ಅಂದರೆ ಅವರ ಜೊತೆ ಇದ್ದವರು ಅಭಿಮಾನಿಗಳು ಎಲ್ಲ ಯಾರು ಏನು ಆ ಥರ ಟಾರ್ಗೆಟ್ ಇಟ್ಟು ಯಾರು ಕೆಟ್ಟಾಗ ಏನು ಬೈದಿಲ್ಲ ಸರ್. ಧ್ರುವ ಸರ್ಜಾ ಹೇಳಿದ್ರು ಅಂದರೆ ಏನು ಅಂದ್ಬಿಡಪ್ಪ. ಇಲ್ಲ, ಏನಾಗುತ್ತೆ ಸರ್, ಈಗ ಹೋದ ವರ್ಷದ ಮುಗಿದ್ಬಿಟ್ಟಿದೆ. ಅದು ಬೇಡ ಮತ್ತೆ ಹೋದ ವರ್ಷದ ಬೇಡ ಸರ್. ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದ್ರು ನನಗೆ, ನೀನು ಕೆಲಸದಿಂದ ಹೋಗು, ಎಲ್ಲ ನಿನ್ನಿಂದ ಬರುತ್ತೆ ಅಂತ. ಕೆಲಸದಿಂದ ಹೋಗೋಣ. ಯಾರೋ ಒಬ್ರು ಹೇಳಿದ್ರೆ, ಅವ್ರ ಹೆಸರು ಒಂದೊಂದು ವರ್ಷ ಆಗಲಿ, ಅದೇ ಫ್ಯೂಚರಲ್ಲಿ ಒಂದು ಚೆನ್ನಾಗಿ ಆದಾಗ ಅವ್ರ ಹೆಸರು ಹೇಳ್ತೀನಿ. ಒಂದು ಜಾಗದಲ್ಲಿ ನೋಡಿ ಸ್ಟೇಜಿಗೆ ಹೋದಾಗ, ಕೆಲಸದಿಂದ ಹೋಗು, ಯಾರಿಂದ ಹೋಗ್ಬೇಡ, ಕೆಲಸದಿಂದ ಹೋಗು, ಯಾರಿಂದೇನು ಹೋಗ್ಬೇಡ. ನೀನು ಅಣ್ಣ ಅಪ್ಪ ಅನ್ಕೊಂಡವ್ರು ಯಾರು ನನ್ನ ಮಕ್ಕಳು ನಿಂಗೆ ಎಂಟಣಿ ಕೊಡಲ್ಲ ಅಂದರು. ಅದು ಸತ್ಯ. ಅದು ಹಂಗಂದ್ರೆ ಅವರು ಓಪನ್ ಆಗಿ, ಯಾರಿಂದೇನು ಹೋಗ್ಬೇಡ. ಯಾಕೆ ಹೋಯ್ತೀಯ ಯಾರಿಂದ? ಕೆಲಸ ಕೊಡಿಯೋಣ ಅಣ್ಣ ಚಿನ್ನ ಅವೆಲ್ಲ ಯಾಕೆ ಹೋಯ್ತೀಯ? ಕೆಲಸದಿಂದ ಹೋಗಯ್ಯ, ನೀನು ಒಳ್ಳೆಯವ್ರ 4 ಜನ ಇಡ್ತೀವಿ ಸಾಕು, ಕೆಲಸದಿಂದ ಹೋಗು. ಆಗೋಯ್ತು ಅದು. ಅವರೆಲ್ಲ ಪಾಪ ದೊಡ್ಡವ್ರಿಗೆ ಕ್ಷಮಿಸವ್ರೆ, ಮುಂದೆ ಕೆಲಸ ಮಾಡ್ಕೊಂಡು ಹೋಗೋದು. ಅದಕ್ಕೆ ಹೋದ ವರ್ಷದ ಯಾರೇ ಕೇಳಿದ್ರು, ಹೋದ ವರ್ಷದ ಒಂದು ಕೆಟ್ಟ ಕನಸು ಹಿಂಗೆ ಬಂದು ಹಂಗೆ ಹೋಗಿದೆ, ಬಿಟ್ಬಿಟ್ರಿ. ಈ ವರ್ಷದ ನಾನು ಬದುಕೋಣ, ಚೆನ್ನಾಗಿರೋಣ ಅಂತ ಹೇಳ್ತೀನಿ. ಕಾಮಿಡಿ ಕಿಲಾಡಿ ಹೆಂಗೆ ಸೆಲೆಕ್ಟ್ ಆದ್ರಿ? ಆಡಿಷನ್ ಕೊಟ್ಟಿದ್ದು ಇಲ್ಲೇ ಹಾಸನದಲ್ಲಿ ಆಡಿಷನ್ ಕೊಟ್ಟೆ. ನಮ್ಮ ಸತೀಶ್ ಸರ್ ಅನ್ನೋರು ಆಡಿಷನ್ ಮಾಡಿದರು. ಅಲ್ಲಿ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿ 2ನೇ ರೌಂಡ್ ಸೆಲೆಕ್ಟ್ ಅಂತ ಫೋನ್ ಬಂದಿದ್ದು. ನಾವು ಚಂದ್ರಪಟ್ಟಣದಲ್ಲಿ ಇದ್ದ ಸಂತೆಲಿದ್ದೆ. ಆ ಟೈಮಲ್ಲಿ ಫೋನ್ ಬಂದಿತ್ತು ನನಗೆ. ಫೋನ್ ಬಂದಾಗ ಇಮಿಡಿಯೇಟ್ಲಿ ಓಡೋಗಿ ಆಡಿಷನ್ ಕೊಟ್ಟೆ. ಸೆಲೆಕ್ಟ್ ಖುಷಿ ಆಯಿತು.
ಮೊದಲನೇ ಎಪಿಸೋಡ್ ಮಾಡಿದೆ, 3-4 ಎಪಿಸೋಡ್. ನಮಗೇನು ಒಂದು ಭಯ ಅಂದರೆ ನಾವು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ, ಯಾವ ಸರ್ಟಿಫಿಕೇಟ್ ಇಲ್ಲ. ಈಗೆಲ್ಲ ಆ್ಯಕ್ಟಿಂಗ್ ಕ್ಲಾಸ್ ಅನ್ನೋದೇ ಒಂದಿಷ್ಟು ಮಾಡ್ಕೊಂಬಿಟ್ಟವ್ರು. ಹೌದೌದು, ಒಳ್ಳೇದು ಇದೆ ಕೇಳಲ್ಲ. ಆ್ಯಕ್ಟಿಂಗ್ ಕ್ಲಾಸಲ್ಲಿ 50% ಒಳ್ಳೆಯವ್ರು ಮಾಡ್ತಾವ್ರೆ, ಇನ್ನು 50% ಏನು ಮಾಡ್ತಾರೆ ಗೊತ್ತಾ, ನೀನು ಹೀರೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಡು ಪಾಡಸಿ ಅವ್ರನ್ನ ಇದು ಮಾಡ್ತಾರೆ. ಆಮೇಲೆ ಆ್ಯಕ್ಟಿಂಗ್ ಕ್ಲಾಸ್ ಏನಾದ್ರು ಗೊತ್ತಾ ಸರ್, ನಿಮ್ಮ ಬ್ಲಡ್ಡಲ್ಲಿ 50% ಇರಬೇಕು ಸರ್ ಆ್ಯಕ್ಟಿಂಗ್. ನಿಜ ನಿಜ. ಯಾರು ಆಮೇಲೆ 50% ಬರುತ್ತೆ. ನಿಮ್ಮಲ್ಲಿ ಏನು ಇಲ್ದೆಲ್ಲ ಪುಸ್ತಕದ ಬದನೆಕಾಯಿ ಮಾಡಿ ಆ ಹುಡುಗ ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ಇಲ್ಲಿ ಏನು ಸಿನಿಮಾದಲ್ಲಿ ಬಂದು ಕರೆದು ಚಾನ್ಸ್ ಯಾರು ಕೊಡಲ್ಲ. ನಿಮ್ಮ ಫಸ್ಟ್ ನಿಮ್ಮ ಅಪ್ಪ ಅಮ್ಮನ ನಂಬ್ರಿ, ನಿಮ್ಮ ಕೆಲಸಗಳು ನಂಬ್ರಿ, ಇದೇ ಜೀವನ ಇದರಲ್ಲಿ ಲೈಫ್ ಸೆಟ್ಲ್ ಆಗ್ತೀವಿ ಅಂತ ಬರಬೇಡ್ರಿ. ನಿಮಗೆ ಕನಸಿದ್ರೆ ಸಿನಿಮಾ ಮಾಡ್ತೀನಿ ಗುರು, ಇದ್ರಲ್ಲಿ ದುಡ್ಡು ಎಕ್ಸ್ಪೆಕ್ಟ್ ಇಲ್ಲ, ಚೆನ್ನಾಗಿರ್ತೀನಿ ಲೈಫಲ್ಲಿ, ಏನೋ ಒಂದು ಅಚೀವ್ ಮಾಡ್ತೀನಿ ಅಂತ ಬನ್ನಿರಿ. ಇದ್ರಲ್ಲಿ ದುಡ್ಡು ಸಿಗುತ್ತೆ, ನಾವು ಸೆಟ್ಲ್ ಆಗ್ಬಿಡ್ತೀವಿ, ಜಮೀನು ತಗೊಡ್ತೀವಿ ಅಂದ್ಬಿಟ್ಟು ದಯಮಾಡಿ ಬಂದು ನಿಮ್ಮ ದುಡ್ಡೆಲ್ಲ ಕಳ್ಕೊಂಡು ಹೋಗ್ಬಿಡ್ರಿ. ಚೆನ್ನಾಗಿರ್ಬೇಕಾ ಮಾಡಿರಿ ಸಿನಿಮಾ ಒಂದು ಒಳ್ಳೆ ಎಂಥರ್ನೂ ಕೈ ಬೀಸಿ ಕರೆಯುತ್ತೆ. ನಿಮ್ಗೆ ಹೆಂಗೆ ಬೇಕು ಹಂಗೆ ಚೆನ್ನಾಗಿ ಕೆಲಸ ಮಾಡಿರಿ. ಅಂದ್ರೆ ನೀವು ಹೇಳ್ದಂಗೆ ದುಡ್ಡಿದೆ, ನಾನು 1 ಲಕ್ಷ ಹಾಕ್ಬಿಡು, ನೀನು ಹೀರೋಗಿ ಮಾಡ್ಬಿಡ್ತೀನಿ ಅಂತ ಸರ್. ಈ ಥರದ್ರೆ ಎಲ್ಲ ಇರೋದೇ 50%. ಈಗ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಮಾಡಿರೋಲ್ಲ, 50% ಅಷ್ಟೇ ಒಳ್ಳೆಯವ್ರು ಆ್ಯಕ್ಟಿಂಗ್ ಕ್ಲಾಸ್ ಇರೋದು. ಹೌದು. ಈಗ ನಾವು ಹೇಳ, ನಾನು ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗಿಲ್ಲ ಸರ್, ನಾನು ಒಂದು ಡ್ರೈವಿಂಗ್ ಕಲಿಯೋಕೆ ಹೋಗಿಲ್ಲ ಸರ್, ನಾನು ಅರ್ಧ ಗಂಟೆ ಕಲ್ತ್ಕೊಂಡ್ಬಂದಿದ್ದೀನಿ ಡ್ರೈವಿಂಗ. ನಾನು ಆ್ಯಕ್ಟಿಂಗ್ ಕ್ಲಾಸ್ ಇದುವರೆಗೂ ನಾನು ಆ್ಯಕ್ಟಿಂಗ್ ಕ್ಲಾಸ್ ಮುಖ ನೋಡಿಲ್ಲ. ಕೆಲವರೆಲ್ಲ ಕರೆದಾಗ ಹೋಗ್ತೀನಿ, ವೈಟ್ಸ್ ಕೊಟ್ಟು ಬರ್ತೀನಿ ಅಷ್ಟೇ. ನಾನು ಇದುವರೆಗೂ ಹೋಗಿಲ್ಲ. ಅದು ಒಂದು ಭಯ ಇತ್ತು ನಂಗೆ ಕಾಮಿಡಿ ಕೇಳಿ, ಹೆಂಗಪ್ಪ ಆ್ಯಕ್ಟಿಂಗ್ ಮಾಡೋದು, ಎಲ್ಲರೂ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ ತಗೊಂಬಂದಾರೆ ಅಂತ. ಬಟ್ ಭಗವಂತದಿಂದ ಒಂದು ವಿನ್ನರ್ ಆಗಿ ಬಂದೆ, ಅದು ಖುಷಿ ನನಗೆ. ವಿನ್ನರ್ ಆಗೋ ಕಾರಣ ಏನು ಅಂದರೆ ನಮ್ಮ ಹಳ್ಳಿ ಭಾಷೆ, ಹಳ್ಳಿ ಸೊಗಡು, ಆಡು ಭಾಷೆ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಇವತ್ತು ನಾನು ಈಗ ನೆಕ್ಸ್ಟ್ ಮಾಡ್ತಿರೋ ಸಿನಿಮಾದಲ್ಲೂ ಆಡು ಭಾಷೆನೇ ನಾನು ಕಾಪಾಡ್ತಿರೋದು. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮಂಥವ್ರನ್ನೆಲ್ಲ ಕರೆಸ್ತಾರ, ನಮಗೆ ಭಯ ಆಗುತ್ತೆ. ಈಗ ಏನಾದ್ರು ಒಂದು ಆ್ಯಕ್ಟಿಂಗ್ ಕ್ಲಾಸ್ ಓಪನ್ ಮಾಡ್ತಿದ್ದೀವಿ ಅಂತಾರೆ, ಕೆಲವರಿಗೆ ಒಂದು ಇದು ಏನೋ ಒಂದು ಸಿನಿಮಾ ಮಾಡ್ತಾವ್ರೆ, ಇದು ಮಾಡ್ತಾರೆ ಅಂತ. ಕೆಲವರು ಇನ್ನೇನು ಮಾಡ್ಕೊಂಡವ್ರೆ, ಸಿನಿಮಾ ಮಾಡ್ತಾರೆ ಒಳ್ಳೇದಾಗಲಿ ಅಂತ ಒಂದು ಸಿನಿಮಾ ಒಂದು ಟೀಮ್ ಮಾಡ್ತಾರೆ. ಇನ್ನೊಂದು ಟೀಮ್ ಕೆಲವರು ಇರ್ತವೆ, ಈ ಬೈಲಿ ನಿನ್ನೆ ಹೀರೋ ಮಾಡ್ತೀನಿ, ನೀನೇ ಮೈನು, 2 ಲಕ್ಷ ಕೊಡು 3 ಲಕ್ಷ ಕೊಡು ಅಂತ. ಪಾಪ ಅವು ಎಲ್ಲಿಂದಲೋ ತಂದು ಜಮೀನು ಮಾರಿದ್ದು ಏನೋ ಒಂದು ಮಾರಿ ತಂದು ಕೊಟ್ಬಿಡ್ತವೆ, ಕೊನೆ ಸಿನಿಮಾನೇ ಸ್ಟಾರ್ಟ್ ಆಗಲ್ಲ. ಆಮೇಲೆ ಇನ್ನು ಕೆಲವರು ಸರ್ ಫೋನ್ ಮಾಡ್ತಾರೆ, ಸರ್ ನಿಮ್ಮ ಸಿನಿಮಾದಲ್ಲಿ ಚಾನ್ಸ್ ಇದೆಯಾ ಅಂತಾರೆ. ಇರಿ ಸರ್ ಹೇಳ್ತೀನಿ, ನಮ್ಮ ಡೈರೆಕ್ಟ್ರು ಸರ್, ನಾನು ಸರ್ ನಾನು ನಿಮ್ಮ ಥರ ಆಕ್ಟ್ರು ಅಂತೀನಿ. ಸರ್ ನಾನು ಸರ್ಟಿಫಿಕೇಟ್ ಇದೆ ಅಂತ. ಸರ್ಟಿಫಿಕೇಟ್ ಯಾರಿಗೆ ಸರ್? ಇದೇನು ಗೌರ್ಮೆಂಟ್ ಕೆಲಸ ಸರ್ ಇದು? ಸಿನಿಮಾ ಅನ್ನೋದು ಒಂದು ಕಲೆ, ಅದೊಂದು ಪ್ಲಾಟ್ಫಾರ್ಮು. ಚೆನ್ನಾಗಿ ಲಕ್ ಇದ್ದರೆ ಚೆನ್ನಾಗಿ ಸೂಪರ್ ಸ್ಟಾರ್ ಆಯ್ತು, ಲಕ್ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ. ಅದನ್ನು ಇದ್ರಲ್ಲಿ ಆಗ್ಬಿಡ್ತಿದೆ. ನಾನು ಸರ್ಟಿಫಿಕೇಟ್ ಕೊಟ್ಟವ್ರೆ, ಅಲ್ಲಿ 2 ಲಕ್ಷ ಕೊಟ್ಟಿದ್ದೀನಿ ಅಂದ್ಬಿಟ್ರೆ ಇಲ್ಲಿ ಆಗಲ್ಲ ಸರ್. ಅದು ಒಂದು ಬ್ಲಡ್ಡಲ್ಲಿ ಬರಬೇಕು, ಅದು ಅದು ಕಲೆ ಅನ್ನೋದು ಅದು ಇರಬೇಕು. ಈಗ ಅಪ್ಪು ಸರ್ ಚಿಕ್ಕ ವಯಸ್ಸಲ್ಲಿ ಯಾಕೆ ತಗೊಂಡ್ರು ಹಂಗೆ ಅವಾರ್ಡೆಲ್ಲ? ಹೌದೌದು, ಅದು ಬ್ಲಡ್ ಹಂಗಿತ್ತು. ಅವರು ಒಂದು ಟ್ಯಾಲೆಂಟು ಅವರಿದ್ದು. ಅವರ ಬಗ್ಗೆ ಮಾತಾಡೋಷ್ಟು ನಮಗೆ ಯೋಗ್ಯತೆ ಇಲ್ಲ, ಬಟ್ ಹೇಳಿದ್ದು ಅಲ್ಲ, ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ, ಆದರೆ ಮಾತಾಡೋದೇನಂತೆ ಅಷ್ಟೇ. ಹಾಗೆ ಈಗ ಓಕೆ, ನೆಕ್ಸ್ಟು ಮುಂದಿನ ಪ್ರಾಜೆಕ್ಟ್ಗಳು ಯಾವಾಗ ರಿಲೀಸ್ ಆಗ್ಬೋದು ಐಡಿಯಾ ಇದೆಯಾ ಸರ್? ಮಾರ್ಚ್, ಏಪ್ರಿಲ್, ಮೇ ಏಪ್ರಿಲ್ ನೋಡ್ಬೋದು. ಏಪ್ರಿಲ್ ಮೇಗೆ ಸ್ಕ್ರೀನ್ ಮೇಲೆ ಬರ್ತೀರಾ? ಖಂಡಿತ. ಜಗ್ಗೇಶ್ ಸರು, ನಮ್ಮ ಯೋಗರಾಜ್ ಭಟ್ರು ಸರು ನಮಗೆ ಯಾವತ್ತೂ ಗಾಡ್ ಫಾದರ್ ಇದ್ದಂಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೆ. ಅದು ಬಿಟ್ಟರೆ ನಮ್ಮ ಹಳ್ಳಿ ಕಡೆ ಅಂತೂ ಸಿಕ್ಕಾಬಟ್ಟೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಹೆಂಡತಿ ಮಕ್ಕಳಿಂದ ಹಿಡಿದು ನಮ್ಮ ಮನೇಲಿ ಹಿಡಿದು ನನ್ನ ಜೊತೆಲಿರೋಂಥ ಸ್ನೇಹಿತರು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. ಕೆಲವರು ಸ್ನೇಹಿತರು ಬಿಟ್ಟು ಹೋದರು ಈ ಟೈಮಲ್ಲಿ, ದುಡ್ಡು ಕಾಸೆಲ್ಲ ಸ್ವಲ್ಪ ದೇಬ್ಕೊಂಡು ಹೊಂಟೋದ್ರು. ಬಟ್ ಬೇಜಾರು ಏನಿಲ್ಲ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಅಂದರೆ ಬಹಳ ಪಾಠ ಕಲ್ತಿದ್ರೆ ಜೀವನದಲ್ಲಿ? ಪಾಠ ಕಲ್ತಿದ್ದೀನಿ. ಈಗ ಅಷ್ಟೇ ಸರ್, ಈಗ ಯಾರು ಕೇಳಿದರೆ 10,000 ಇದೆಯಾ 5,000 ಹಾಕು ಅಂತಾರೆ ಅಂತ. ಇಲ್ಲ ನಾನು ಕೇಳಲ್ಲ ಸರ್, ನಿಮ್ಮ ಹತ್ರ 10,000 ಕೇಳಲ್ಲ. ಯಾಕೆ ಗೊತ್ತಾ? ನಿಮ್ಮ ಹತ್ರ ಒಂದು 10,000 ಕೇಳಿದೆ ಅಂತ ಕೇಳಿ, ಬೆಳಗ್ಗೆ 10,000 ಸೇರಿಸಿ ಹಾಕು ಅಂದಾಗ ನಾನು ಕೊಡಲಿಲ್ಲ, ನೀವು ಬೆಳೆಯೋತ್ತಿಗೆ ಮುಖ ಡ್ಯಾಶ್ ಥರ ಆಗಿರುತ್ತೆ. ಯಾವಾಗ ಏನು ಮಾಡಲಿ ಸರ್ ನಾನು? ಅದಕ್ಕೆ ಈ ವ್ಯವಹಾರವೇ ಬೇಡ, ಮನು ಸಾಲ ಮಾಡ್ಕೊ ಬೇಡ, ದುಡ್ಡು ಐತಂತೆ ಬೇಡ ಅಂತ ಬೇಡ. ನನ್ನ ಹತ್ರ ಏನಾರ ಇರಲಿ, ನಾನು ಝೀರೋ. ನನ್ನ ಹತ್ರ ಉಳಿದಿರೋ ಟ್ಯಾಲೆಂಟ್ ಒಂದೇ ನನ್ನ ಹತ್ರ ಶ್ರೀಮಂತ. ಮಿಕ್ಕಿದ್ದೆಲ್ಲ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಟ್ಯಾಲೆಂಟ್ ಒಂದು ಇಟ್ಕೊಂಡು ನಾನು ಆಟ ಆಡ್ಬೇಕಷ್ಟೇ, ಏನೇನಿಲ್ಲ. ಸೊ ಅದೇ ಒಂದಲ್ಲಿ ಟ್ಯಾಲೆಂಟ್ ಬಿಟ್ಬಿಡಿ ಸರ್ ಕ್ಲೈಮ್ಯಾಕ್ಸ್? ಏನಿಲ್ಲ ಸರ್, ಆ ಥರ ಏನಿಲ್ಲ. ಥಿಯೇಟ್ರಲ್ಲಿ ಏನೋ ಒಂದು ಮಾಡೋಣ. ಅಲ್ಲ, ಥಿಯೇಟ್ರಲ್ಲಿ ಮಾಡ್ತೀರಾ ಗೊತ್ತು. ಅಲ್ಲ, ಆರ್ಕೆಸ್ಟ್ರಾದಲ್ಲಿ ಆರ್ಕೆಸ್ಟ್ರಾ ಲೆಕ್ಕಿಲ್ದಷ್ಟು ಮಾಡಿದ್ದೀನಿ ಬಿಡಿ ಸರ್. ಎಲ್ಲ ಆಲ್ ಓವರ್ ಕರ್ನಾಟಕ ಮಾಡಿದ್ದೀನಿ ಆರ್ಕೆಸ್ಟ್ರಾ. ಈಗಲೂ ಈಗ ನಿನ್ನೆ ಯಡೂರ್ ಹತ್ರ ಬುಕ್ ಮಾಡ್ಕೊಂಡು ಬಂದೆ. ಕೆಲವು ದೊಡ್ಡ ಪ್ರೋಗ್ರಾಮ್ ಇದ್ದಾಗ ನಾನೇ ಹೋಗಿ ಬುಕ್ ಮಾಡಬೇಕಾಗುತ್ತೆ. ನಾನು ಅವ್ರಿಗೆ ಹೇಳ್ಬೇಕು ಪಾರ್ಟಿಗಳಿಗೆ, ಹಿಂಗೆ ಇರುತ್ತೆ, ಲೈಟಿಂಗ್ಸ್ ಹಿಂಗಿರುತ್ತೆ, ಸೌಂಡಿಂಗ್ ಇರುತ್ತೆ, ಡ್ಯಾನ್ಸರ್ಸ್ ಇವೆಲ್ಲ ಒಂದಿಷ್ಟು ಇರ್ತವೆ ಸರ್ ನಮ್ಮ ಫಾರ್ಮಾಲಿಟಿ ಆರ್ಕೆಸ್ಟ್ರಾ ಸ್ಟೈಲಲ್ಲಿ. ಅವೆಲ್ಲ ಹೇಳ್ಬಿಟ್ಟು ಒಪ್ಪಿಸ್ಬೇಕು ನಾವು. ಅವು ಭಯಂಕರ ರಿಸ್ಕ್ ಇರ್ತವೆ. ಆರ್ಕೆಸ್ಟ್ರಾ ಒಂದು ಒಪ್ಕೊಂಡು ಮಾಡೋ ಅಷ್ಟರೊಳಗಡೆ ತುಂಬ ಕಷ್ಟ ಇದೆ. ಎಲ್ಲ ಇರುತ್ತೆ ಸರ್. ಲೈವ್ ಬೇಕಂದ್ರೆ ಲೈವ್ ಮಾಡಿಸ್ತೀನಿ, ಕರೋಕೆ ಬೇಕು ಅಂದ್ರೆ ಕರೋಕೆನೂ ಮಾಡಿಸ್ತೀನಿ, ಇಲ್ಲ ಕೊನೆಗೆ ಬರೀ ಕಾಮಿಡಿ ಬೇಕು ಅಂದ್ರೆ ಕಾಮಿಡಿನೂ ಕೊಡಿಸ್ತೀನಿ. ಸಾಂಗ್ ಬೇಡ, ಬರೀ ಕಾಮಿಡಿ ಬರೀ ಅದೇ ಮಾಡಿಸ್ತೀನಿ. ಡ್ಯಾನ್ಸು ಇದೆಯಾ? ಡ್ಯಾನ್ಸ್ ಎಲ್ಲ ಇರುತ್ತೆ ನಮ್ಮ ಪೂರ್ತಿ. ಲೈಟಿಂಗ್ ಸೌಂಡಿಂದ ಹಿಡಿದು, ಲೈವ್ ಇನ್ಸ್ಟ್ರೂಮೆಂಟಿಂದ ಹಿಡಿದು, ಸಿಂಗಿಂಗು, ಡ್ಯಾನ್ಸು, ಕಾಮಿಡಿ, ಮಿಮಿಕ್ರಿ ಎಲ್ಲ ಟೋಟಲ್ ಪ್ಯಾಕೇಜ್. ಬಟ್ ಇವಾಗ ಮುಂಚೆ ಆರ್ಕೆಸ್ಟ್ರಾದಲ್ಲಿ ನೀವು ಮಾಡ್ತಿದ್ಕೂ, ಇವಾಗ ಒಬ್ಬ ನಟ ಹೀರೋ
ಪ್ಲಸ್ ಕಾಮಿಡಿ ಕಿರಾಡಿದಲ್ಲಿ ಒಳ್ಳೆ ಸರ್ ಹಂಗೆ ಕಾಮಿಡಿ ಕಿರಾಡಿ ಬಂದಿದ್ದಕ್ಕೆ ನಂಗೆ ಪ್ರೋಗ್ರಾಮ್ಗಳು ಜಾಸ್ತಿ ಸಿಕ್ಕಿದ್ದು. ಜಾಸ್ತಿ ಆಗಿದ್ದು. ಮುಂಚೆ ನಾನೇ ಕೇಳ್ಕೊಬೇಕಿತ್ತು, ಕೊಡಿ ನಂಗೆ ಪ್ರೋಗ್ರಾಮ್ ಮಾಡ್ತೀನಿ ಅಂತ. ಈಗ ಒಂದು ನೇಮ್ ಆಗಿರೋದಕ್ಕೆ ಎಲ್ಲ ತೊಂದರೆ ಇಲ್ಲ. ಈಗ ಮನೂ ಬರ್ತಾನೆ, ಬಿಡಪ್ಪ ಅವ್ನು ಮಿಮಿಕ್ರಿ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ ಅಂತ ಕರೆಸ್ತಾರೆ ಖುಷಿಯಾಗಿ. ಸೊ ರೆಸ್ಪಾನ್ಸ್ ಆಗೋದೇ ಇರುತ್ತೆ. ಸೂಪರ್ ಆಗಿರುತ್ತೆ. ಈಗ ಮುಂಚೆಲ್ಲ ಈಗ ಆರ್ಕೆಸ್ಟ್ರಾ ಅಂದ್ರೆ ಏನಪ್ಪ ಅಂದ್ರೆ ಆರ್ಕೆಸ್ಟ್ರಾದಲ್ಲಿ ಬರ್ತಾರಂತೆ, ಡ್ಯಾನ್ಸ್ ಮಾಡ್ತಾರಂತೆ, ಹಾಡು ಹೇಳ್ತಾರೆ ಅಷ್ಟೇ. ಬಟ್ ಇವಾಗ ಮಡೆನೂರು ಮನು ಬರ್ತಾರೆ, ಅವ್ರದೇ ಆರ್ಕೆಸ್ಟ್ರಾ. ಹಳ್ಳಿ ಕಡೆ ಏನು ಗೊತ್ತಾ ಸರ್, ಒಳ್ಳೊಳ್ಳೆ ಆರ್ಕೆಸ್ಟ್ರಾಗಳು ಸಿಗ್ತವೆ. ಇದ್ಬಿಟ್ಟು ಇನ್ನೊಂದು ಟಾಪಿಕ್ ಹೇಳ್ಬೇಕು ಅಂದರೆ, ನಮ್ಮಲ್ಲಿ ಚೇರ್ಮನ್ರು ಅಂತ ಕೆಲವರು ಇರ್ತಾರೆ ನಮ್ಮ ಹಳ್ಳಿ. ಹೌದೌದು. ನಮ್ಮ ಚೇರ್ಮನ್ರು ಸೂಪರ್, ಒಳ್ಳೆ ಅಂತ ಮನುಷ್ಯ. ಈ ಚೇರ್ಮನ್ ಪಕ್ಕ ಇರ್ತಾವಲ್ಲ ಸರ್, ಅವ್ರು ಹಿಡಿಯೋಕ್ಕಾಗಲ್ಲ ಸರ್. ಅವ್ರು ಹಿಡಿಯೋಕ್ಕಾಗಲ್ಲ ಸರ್. ನೀವು ಅಯ್ಯೋ ಸಿಂಟ್ಯಾಕ್ಸ್ ಒಬ್ಬ ಹಿಂಗೆ ಹಿಡ್ಕೊಂಡಿರ್ತಾರೆ, ಒಬ್ರು ಹಿಂಗೆ ಈ ಮಟ್ಟಕ್ಕೆ ಹಿಡ್ಕೊಂಡಿರ್ತಾರೆ. ನೀವು ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಚೇರ್ಮನ್ರು ಅಕ್ಕಪಕ್ಕ ಇರ್ತಾರಲ್ಲ, ಅವರು ನಮ್ಮ ತಾಯನೇ ಮಾತಾಡ್ಸೋಕ್ಕಾಗಲ್ಲ. ಅಯ್ಯೋ ಅಯ್ಯಪ್ಪ ನಾನೇ ಚೇರ್ಮನ್, ನಾನೇ ಪಟೇಲ್ರು ಅಂದ್ಬಿಡ್ತಾರೆ. ಹಂಗಾಗಿ ಈ ಸವಾಸ ಅಲ್ಲ. ನನಗೆ ಒಂದು ಅರ್ಥ ಆಗಿದ್ದು, ನಾವು ದುಡಿಬೇಕು, ನಾವು ತಿನ್ನಬೇಕು, ಯಾರಿಂದ ಏನೂ ಆಗಬೇಕಾಗಿಲ್ಲ. ಬಟ್ ಎಲ್ಲರನ್ನೂ ಪ್ರೀತಿಸ್ಬೇಕು, ಇಷ್ಟೇ ನಮ್ಮ ಅನಿಸಿಕೆ. ಇದಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ತೀನಿ. ಆರ್ಕೆಸ್ಟ್ರಾಗಳಲ್ಲಿ ಬಂದಾಗ ಈಗ ಫುಲ್ ಡ್ರಿಂಕ್ಸು ಅವೆಲ್ಲ ನಡೀತಾ, ಅವೆಲ್ಲ ಅನುಭವ ಆಗಿದೆಯಾ? ಅಯ್ಯೋ ಹೋಗ್ತಾರೆ ಸರ್. ಈಗ ಆರ್ಕೆಸ್ಟ್ರಾಗೆ ಹೋಗಿರ್ತೀರಲ್ವಾ, ಆರ್ಕೆಸ್ಟ್ರಾಗೆ ಹೋದಾಗ ಡ್ರಿಂಕ್ಸ್ ಮಾಡಿ ನಿಮ್ಮನ್ನ ಬೈಯೋದು ಅಥವಾ ಸಕಲ ಮಾಡಿದ್ವಿ ಕಡ್ಲೆ ಆಕ್ಟಿಂಗ್ ಅನ್ನೋದು ಕೆಲವ್ರು ಆಗ್ತಾರೆ. ಕೆಲವ್ರು ಸ್ಟೇಜ್ ತೊಡ್ತಾ ಇರ್ತಾರೆ, ಅಣ್ಣವ್ರ ಸಾಂಗ್ ಹಾಕ ಕಲ್ಲಲ್ಲಿ ಹೊಡಿತೀನಿ ದೊಡ್ತಾರೆ. ನನಗೆ ಹಂಗೆ ಅಷ್ಟ ಮುಂಚೆ ಅನ್ನೋರು. ಈಗೆಲ್ಲ ಈಗ ಸ್ವಲ್ಪ ಸರ್ ಮನೋರೆ ಹಾಕ್ರಿ ಸಾಂಗು ಅಂತಾರೆ. ಇನ್ನು ಕೆಲವರೆಲ್ಲ ಸ್ಟೇಜ್ ಮೇಕತ್ತಿ ಡ್ಯಾನ್ಸ್ ಆಡ್ಬೇಕಾದ್ರೆ ಹುಡುಗಿರು ಇಮಿಡಿಯೇಟ್ಲಿ ಬರ್ತಾರೆ. ಒಂಚೂರು ದಡಿ ಬತ್ತ ಹುಡುಗಿ ಮೇಲೆ ಮೆತ್ತಿಗೆ ಹಿಂಗೆ ಬಂದ್ಬಿಡ್ತಾರೆ ಟಕ್ ಅಂತ. ನಾವು ಹಂಗೆ ಅವಾಯ್ಡ್ ಮಾಡಿ ಕುಡ್ದಾಗ ಹಾಗಂತ ಎಲ್ಲ ಕಡೆ ಅಲ್ಲ, ಕುಡ್ದಾಗ ಮತ್ತೆ ನಾವು ಅವಾಯ್ಡ್ ಮಾಡಿ ಸೇಫಾಗಿ ನೀಟಾಗಿ ನೋಡ್ಕೊಂಡು ಕಳಿಸ್ತೀವಿ ಅಷ್ಟೇ. ಬಟ್ ಚೆನ್ನಾಗಿರುತ್ತೆ ಸರ್, ಎಂಜಾಯ್ಮೆಂಟ್. ನಾವು ಜನಗಳ ಹತ್ರ ಹೋಗಿ ಎಂಟರ್ಟೈನ್ಮೆಂಟ್ ಮಾಡ್ತೀವಲ್ವ, ಅದೊಂಥರ ಚೆನ್ನಾಗಿರುತ್ತೆ. ಬಟ್ ಆರ್ಕೆಸ್ಟ್ರಾ ಮುಂಚೆಗಿಂತ ಈಗ ಕಡಿಮೆ ಆಗಿದೆ ಅನ್ಸುತ್ತಾ ಕರ್ಸೋದು? ಇಲ್ಲ ಈಗಲೇ ಹೈಟಾಕ್ ಆಗಿರೋದು. ಮುಂಚೆ ಎಲ್ಲ ನಮಗೆ 25-30 ಸಾವಿರ 15 ಸಾವಿರಕ್ಕೆಲ್ಲ ಬರೋದು. ಈಗ ಲಕ್ಷಾಂತರ ರೂಪಾಯಿ ಇರೋದಂತ. 1 ಲಕ್ಷ 2 ಲಕ್ಷ, ಇವಾಗ 80 ಸಾವಿರ, 1.5 ಲಕ್ಷ, 5 ಲಕ್ಷ ಹಿಂಗೆಲ್ಲ ಪ್ರೋಗ್ರಾಮ್ಗಳಿದ್ದಾವೆ. ಮುಂಚೆ ಎಲ್ಲ LED-ಗಳು ಟ್ರಸ್ಗಳೆಲ್ಲ ಕಡಿಮೆ ಇತ್ತು. ಮುಂಚೆ ಎಲ್ಲ ಒಂದು ಶಾಮಿಯಾನ ಪೆಂಡಲ್ ಮುಗಿಸ್ಬಿಡೋರು. ಈಗೆಲ್ಲ ಹೈಟೆಕ್ ಆಗಿ ಮಾಡ್ತಿದ್ದಾರೆ ಆರ್ಕೆಸ್ಟ್ರಾ. ಎಲ್ಲರೂ ಮಾಡ್ತಾರೆ, ಚೇಂಜ್ ಆಗಿರಲ್ಲ, ಅಪ್ಡೇಟ್ ಆಗ್ಬಿಟ್ಟರು. ಈಗ ನಾವು ಚಿಕ್ಕೂಳಲ್ಲೆಲ್ಲ ಆರ್ಕೆಸ್ಟ್ರಾ ಜನಗಳು ಅಪ್ಡೇಟ್ ಆಗ್ಬಿಟ್ಟವ್ರೆ. ಈ ಪಕ್ಕದೂರಲ್ಲಿ ಯಾರೋ ಒಂದು ಈಗ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಬೀರ್ ಊಟ ಮಾಡ್ತಿರಲ್ಲ, ಪಕ್ಕದಲ್ಲಾರೋ ಬೀಡ ಕೊಟ್ಟು ಒಂದು ಐಸ್ ಕ್ರೀಮ್ ಕೊಟ್ಟ ಅಂದರೆ ಪಕ್ಕದವ್ನು ಇನ್ನೊಂದು ಮಾಡ್ತಾನೆ, ಇನ್ನೊಂದು ಬೀಗ್ರು ಇಡ್ತಾನೆ, ತಿಂದೋ ಇರ್ತಾನಲ್ಲ. ನಾವು ಅದ್ರ ಜೊತೆ ಇನ್ನೇನಾದ್ರು ಸ್ಪೆಷಲ್ ಕೊಡಬೇಕಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ, ರಸಮಲೈ ತಂದು ಇಟ್ಬಿಡ್ತಾನೆ. ಅವ್ನು ಇನ್ನೊಂದು ಅದರಲ್ಲಿ ತಿಂದೋದನ್ನು ಇನ್ನೇನು ಏನು ಮಾಡ್ತಾನೆ ಗೊತ್ತಾ, ಹಿಂಗೆ ಕೊಟ್ಟನಲ್ಲ, ಇರೋ ನೀರು ದೋಸೆ ಮೀನು ಹುಳಿ ಕೊಡೋಣ ಒಂದು ಬಟ್ಲು ಸಪ್ರೇಟ್ ಅಂತ. ಜನ ಅಪ್ಡೇಟ್ ಹೋಯ್ತಾ ಇರ್ತಾರೆ. ಒಬ್ರು ನೋಡಿ ಒಬ್ರು ಕಲಿತಾ ಇರ್ತಾರೆ ಹೊರತು ಇನ್ನೇನು ಹಾಳಾಗಲ್ಲ ಯಾರು. ಮುಗಿಸೋಣ ಸಾಕು. ನಾಟಕ ಏನಾದ್ರು ಮಾಡಿದ್ರು? ಹಾಂ ಮಾಡಿದ್ದೆ, ಸ್ಟೇಜ್ ಮಾಡಿದ್ದೆ ನಾಟಕಗಳು. ಅಂದರೆ ಡ್ರಾಮಾಗಳೆಲ್ಲ ನೀವು ಕಾಲೇಜಲ್ಲೆಲ್ಲ ಮಾಡ್ತಾ ಇದ್ರಿ ಅಂತಲ್ಲ ಸರ್, ಸ್ಕೂಲಲ್ಲಿ? ಮಾಡಿದ್ದೀನಿ. ಅದು ಮಾಡಿದ್ದೀನಿ. ಶನಿಮಾತ್ಮ ನಾಟಕದಲ್ಲಿ ಕಳ್ಳನ ಪಾತ್ರ ಒಂದಿಷ್ಟು ನೋಡ್ಕೊಂಡಿದ್ದೀನಿ. ಕುರುಕ್ಷೇತ್ರದಲ್ಲಿ ಶಕುನಿ ಪಕನಿ ಒಂದು ಚಿಕ್ಕದಾಗಿ ನೋಡ್ಕೊಂಡಿದ್ದೀನಿ. ಅಂದರೆ ಊರುಗಳಲ್ಲಿ ಮಾಡ್ತಲ್ಲ ಆ ನಾಟಕ, ಅಂದರೆ ಇದಾಕೊಂಡು ಪೆಂಡಲ್ ಹಾಕೊಂಡು? ಹೌದೌದು, ನಾವು ಏನು ಸೀನ್ಸ್ ಇರ್ತಾವಲ್ಲ ಅದೇ ಮಾಡ್ತೀವಿ. ಓಕೆ, ಒಳ್ಳೇದಾಗಲಿ ಸರ್, ನಿಮ್ಮ ಮುಂದಿನ ಬದುಕಿಗೆ ಒಳ್ಳೇದಾಗಲಿ. ಸೊ ಇಲ್ಲಿವರೆಗೂ ನಿಮ್ಮ ಸಮಯ ಕೊಟ್ಟಿದ್ದೀರಾ, ನಿಮ್ಮ ತೋಟ ತೋರಿಸ್ತಿದ್ದೀರಾ. ನಮ್ದಲ್ಲ ಸರ್, ನಮ್ಮ ತಾತಂದು. ನಾವು ಏನು ಮಾಡಿಲ್ಲ. ಅಲ್ಲ, ನಿಮ್ಮ ತಾತು ನೀವೇ ತಾನೇ ಮಗ, ನಮ್ಮ ಮೊಮ್ಮಗ ಹೇಳಿ ಬಿಟ್ಟೆಲ್ಲ ಹೇಳಿಯೋದು. ಹೌದು, ನಮ್ಮ ತಾತು. ನಮ್ಮ ಅಪ್ಪನ ದುಡ್ಡಾಗ ನಾನೇ ಸೊಕ್ಕಿ ಮಾಡೋದು, ಯಾರನ್ನ ಬಿಟ್ಟಿದ್ದು ಸೊಕ್ಕಿ ಮಾಡಲಿ.